ಮತ್ತೆ ಅಪಘಾತದ ಸುದ್ದಿ ಬರ್ತಾ ಇದೆ. ಮತ್ತೊಂದು ಅಪಘಾತ ಕೂಡ ನಡೆದಿದೆ. ಇಲ್ಲಿ ದೊಡ್ಡ ಗಾಡಿಗಳು, ಕಾರು, ಇನೋವಾ ಕಾರು ಮತ್ತು ಕಂಟೈನರ್ ಲಾರಿ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಪಾಪ ಇದರಲ್ಲಿ ತಾಯಿ ಮಗ ಸ್ಥಳದಲ್ಲಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇನೋವಾ ಕಾರ್ನಲ್ಲಿದ್ದಂಥ ಉಳಿದ 4ವರಿಗೆ ಗಂಭೀರ ಗಾಯ ಆಗಿದೆ. 20 ವರ್ಷದ ಶಫೀಕ್, 50 ವರ್ಷದ ಸಫಿಯಾ ಮೃತ ದುರ್ದೈವಿಗಳು. ತಾಯಿ ಮತ್ತು ಮಗ. ಸಕಲೇಶ್ಪುರದ ಕೆಂಪುಹೊಳೆ ಸಮೀಪ ನಡೆದಿರುವಂತಹ ಘಟನೆ ಇದು. ಕಾರ್ನಲ್ಲಿದ್ದವರೆಲ್ಲ ಬಂಟ್ವಾಳ ಮೂಲದವರು. ಅದರಲ್ಲಿ ತಾಯಿ ಮತ್ತು ಮಗ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಎಂಥ ಟೈಮ್ ನೋಡಿ. ಅಲ್ಲಿ ಮನೆಯವರ ಮನೆ ಪರಿಸ್ಥಿತಿ ಏನಾಗಿರಬೇಕು. ಆ ಕಡೆಗೆ ತಾಯಿ ಮನೆಯಲ್ಲಿರುವಂಥ ತಾಯಿ ಹೋಗಿದ್ದಾಳೆ, ಇನ್ನೊಂದು ಕಡೆಗೆ ಮಗ ಹೋಗಿದ್ದಾನೆ. ಒಂದೇ ಕಡೆಗೆ 2 ಸಾವುಗಳನ್ನು ನೋಡುವಂಥ ಪರಿಸ್ಥಿತಿ ಅವರ ಕುಟುಂಬದಲ್ಲಿ. ಕಾರ್ನಲ್ಲಿ ಒಟ್ಟು 6 ಜನ ಇದ್ದರು. ಅದರಲ್ಲಿ 2 ಸಾವನ್ನಪ್ಪಿದ್ದಾರೆ. 4 ಜನಕ್ಕೆ ಗಂಭೀರ ಗಾಯ ಆಗಿದೆ. ಕಂಟೈನರ್ ಲಾರಿಗೆ ಏನಾಗಬೇಕಾಗಿದೆ? ಅದರ ಮುಂದ್ಗಡೆ ಗಟ್ಟಿಯಾಗೇ ಇರುತ್ತೆ. ಕಾರ್ನವರೇ ಹೋಗ್ಬೇಕು ಅದರಲ್ಲಿ.